ಎಲ್ಲರನ್ನು ತಿನ್ನೋ ಅಂತ ಪ್ರತಿಭೆ ಆಗೋದ ಮೇಡಮ್. ಅಲ್ಲಿ ರಾಖಿ ಕೈ ಯಾವ ಸ್ಕಿಟ್ ಕೊಟ್ರು ಗೆಲ್ಲಿಸ್ಬಿಡ್ತಾನೆ ಅನ್ನೋ ಒಂದು ನಂಬಿಕೆ ಬಂತು. ನಮ್ಗಳಿಗೆ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಸಿಕ್ತಿತ್ತು. ಸೀಸನ್ 2, 3 ಮಾಡಿದ್ರು, ಚಾಂಪಿಯನ್ಶಿಪ್ ಮಾಡಿದ್ರು. ಇವನ್ ಬಂದು ಬರೀ ಎಷ್ಟು 2-3 ಎಪಿಸೋಡ್ಗೆ ಶೈನ್ ಆಗ್ಬಿಟ್ಟ. ಹೆಬ್ಬಾವ್ದು ಒಂದು ಸ್ಕಿಟ್ಟು, ಕುಡ್ಕುನ್ ಕ್ಯಾರೆಕ್ಟ್ರು ನಮ್ಗೆ ತುಂಬ ಹೆಮ್ಮೆ ಅನಿಸಿದ್ದು. ಒಂದ್ಸರಿ ಡಿ ಬಸ್ ದರ್ಶನ್ ಸರ್ ಅವನ ಕ್ಯಾರೆಕ್ಟ್ರನ್ನ ಗುರ್ತಿಸಿ ಬಂದು ಮಾತಾಡಿಸಿ ಅವತ್ತು ಫೋಟೋ ತೆಗೆಸ್ಕೊಂಡಿದ್ರು. ಎಷ್ಟು 40-60 ಜನ ಇದ್ದೀವಿ ಅಂದರೆ ಒಬ್ಬರನ್ನ ಗುರ್ತಿಸ್ತಾರೆ ಅಂದರೆ ಅವನಲ್ಲಿ ಇನ್ನೊಂದೇನೋ ಬೇರೆ ಟ್ಯಾಲೆಂಟ್ ಇದೆ. ನಮ್ಮ ಜೊತೆ ತುಂಬ ಚೆನ್ನಾಗಿದ್ರು ಮೇಡಮ್. ಅಂದರೆ ನಮಗೆ ಚಾಂಪಿಯನ್ಶಿಪ್ ಎಲ್ಲ ಮಾಡ್ಬೇಕಾದ್ರೆ ಒಂದು ಟೀಮ್ ಮಾಡಿದರು. ಸೊ ಅವ್ರವ್ರ ಟೀಮ್ ಬಗ್ಗೆ ಅವ್ರವ್ರು ಇರ್ತಿದ್ರು. ಬಟ್ ನಮ್ಗೆ ಯಾವಾಗ ಕಾಮಿಡಿ ಕಿಲಾಡಿ ಎಲ್ಲ ಮುಗೀತು, ನಾವು ಇವೆಂಟ್ಸ್ಗಳಿಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ತುಂಬ ಹತ್ರ ಆಗ್ಬಿಟ್ಟ. ಆಮೇಲೆ ಈಗ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ದೀಪಿಕಾ, ಪ್ರವೀಣ, ಹಿತೇಶು, ಸೂರಜ್ಜು, ರಾಖಿ, ಈಗ ರೀಸೆಂಟಾಗೆ ಒಂದು 2 ತಿಂಗಳು ಮುಂಚೆ ನನ್ನ ವೈಫ್ ಬರ್ಡೇ ಇತ್ತು. ಆ ಬರ್ತ್ಡೇಲಿ ನಾವು ನಿಜವಾಗ್ಲೂ ಅವ್ನು ನೋಡಿನೇ ಸುಮ್ಮನೆ ಆಗ್ಬಿಡಿ. ಇಲ್ಲಿ ಯಾರು ಬೇರೆ ಫೋಕಸ್ಸೇ ಆಗ್ತಿಲ್ಲ ಅವನು ಆಡ್ತಾ ಇದ್ದಿದ್ದು. ನನ್ನ ಹತ್ರ ಒಂದು ವಿಡಿಯೋ ಇದೆ, ಅದು ನೋಡಿದಾಗೆಲ್ಲ ನಂಗೆ ತುಂಬ ಬೇಜಾರಾಗತ್ತೆ. ಅಂದರೆ ನನ್ನ ವೈಫ್ನೇ ನಾನು ಹಿಂಗೆ ಹಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಅವ್ನು ಫೋಕಸ್ ಮಾಡಿದಾಗ ಏನಾಯ್ತಣ ಅಂದರೆ ನನಗೆ ಯಾರೂ ಇಲ್ಲ, ಅಂದರೆ ನಾವೆಲ್ಲ ಕಮಿಟೆಡು, ಅವ್ನಿಗೆ ಯಾರೂ ಇಲ್ಲ. ಇವತ್ತು ತುಂಬ ಅದನ್ನೆಲ್ಲ ನೆನೆಸ್ಕೊಳ. ಮತ್ತೆ ಅವ್ನ ಮನೆಗೆ ಹೋದಾಗ ಒಳ್ಳೆ ಕುಕ್ ಮಾಡ್ತಾನೆ ಅವನು. ಅವ್ರ ಸ್ಟೈಲಲ್ಲಿ ಸುಕ್ಕ ಏನೋ ಮಾಡ್ತಿದ್ದ. ನನ್ನ ವೈಫ್ ಯಾವುದೋ ವೀಡಿಯೋ ಕಂಟೆಂಟ್ಗೋಸ್ಕರ ಅವರು ಮನೇಲಿ ಅವ್ನು ಅಡುಗೆ ಮಾಡೋ ವೀಡಿಯೋನ ಮಾಡಿದರು. ಆಮೇಲೆ ಅವ್ನು ಚೆನ್ನಾಗಿದ್ದಿದ್ದು ನೋಡಿಬಿಟ್ಟು ಅದನ್ನು ವೈಫು ಒಂದು ಡಬ್ಬದಲ್ಲಿ ಹಾಕ್ಸ್ಕೊಂಡು ಸುಕ್ಕ ಪೌಡ್ರ್ ತೊಗೊಂಬ. ನೆನ್ನೆ ಆ ಪೌಡ್ರು ಡಬ್ಬ ನೋಡಿದಾಗ ಅನಿಸ್ತಾಯಿತ್ತು, ನೆನ್ನೆ ಮೊನ್ನೆ ಎಲ್ಲ ಹಿಂಗಿದ್ರು ನಮ್ಮ ಜೊತೆ ಗೊತ್ತಿಲ್ಲ. ಅಂದರೆ ಗೊತ್ತೇ ಇಲ್ಲ ನೋಡಿ, 24 hours ಏನೇನೆಲ್ಲ ಆಗೋಯ್ತು ಆಗಲೇ. ಬಟ್ ತುಂಬ ಆ್ಯಕ್ಟಿವ್ ಆಗಿದ್ದ ಮೇಡಮ್. ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ನಂಬೋಕೆ ತುಂಬ ಕಷ್ಟ, ತುಂಬಾ ಕಷ್ಟ. ಯಾಕಂದರೆ ಅಷ್ಟು ಆ್ಯಕ್ಟಿವ್ ಆಗಿರೋ ಹುಡುಗನಿಗೆ ಅಷ್ಟು ಹಂಗೆ ಸಡನ್ನಾಗಿ ಹಂಗಾಗುತ್ತೆ ಅಂದರೆ. ಮೇ ಬಿ ರಕ್ಷಿತಾ ಅವ್ರು ಹೇಳ್ತಾ ಇದ್ರು ನಿನ್ನೆ, ಅಂದರೆ ದರ್ಶನ್ ಅವ್ರು ಫೋನ್ ಮಾಡಿ ಕೇಳಿದ್ರು ನನಗೆ ಅಂತ. ನೀವು ಹೇಳಿದ್ರಲ್ಲ ಅವರು ಫೋಟೋ ತೆಗೆಸ್ಕೊಂಡಿದ್ರು ಅಂತ, ಬಂದು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಮೇ ಬಿ ಅದಕ್ಕೆ ಇರ್ಬೋದು, ಗುರ್ತಿಟ್ಕೊಂಡು ಅವ್ರು ಕೇಳಿದ್ರು. ಇಲ್ಲ, ಅವ್ನ ಕ್ಯಾರೆಕ್ಟ್ರು, ಒಂದು ಕುಡ್ಕೊಂಡ್ ಕ್ಯಾರೆಕ್ಟ್ರನ್ನ ತುಂಬ ಇಷ್ಟಪಟ್ಟಿದ್ರು. ಒಂದು ಕಬಡ್ಡಿ ಸ್ಕಿಟ್ ಮಾಡಿದರು ಕುಡ್ಕೊಂಡು. ಅದರಲ್ಲಿ ದರ್ಶನ್ ಸರ್ ಅವ್ರನ್ನ ನೋಡಿ ಗುರ್ತಿಸಿ, ಅಂದರೆ ದರ್ಶನ್ ಸರ್ ಎಲ್ಲ ನಮ್ಮ ಕಾಮಿಡಿ ಕಿಲಾಡಿಲಿ ಎಲ್ಲರನ್ನೂ ಗುರ್ತಿಸ್ತಾರೆ. ನನ್ನನ್ನು ಗುರ್ತಿಸಿದ್ದಾರೆ ತುಂಬ ಜನ. ಅಂದರೆ ನಾವು ಯಾವತ್ತೂ ಅವ್ರನ್ನ ಭೇಟಿನೇ ಆಗಿಲ್ಲ. ಅವರು ಕಲಾವಿದ್ರನ್ನ ಬೇಗ ಗುರ್ತಿಸ್ತಾರೆ, ನಮ್ಮನ್ನೆಲ್ಲ ನೋಡಿದ್ದಾರೆ. ಬಟ್ ರಾಖಿ ವಿಚಾರದಲ್ಲಿ ಅವತ್ತು ತುಂಬ ಖುಷಿ ಆಗೋಯ್ತು. ಯಾಕಂದರೆ ಅಲ್ಲಿವರೆಗೂ ನಾವು ಯಾವತ್ತೂ ನೋಡೇ ಇರಲಿಲ್ಲ ಅವ್ರನ್ನ. ರಕ್ಷಿತಾ ಮ್ಯಾಮ್ಗೆ ಒಂದು ತುಂಬ ಅಂದರೆ ಒಂದಷ್ಟು ಜನ ಇದ್ದಾರೆ ಹತ್ರ. ಮಗನೇ ಅಂತ ಕರೀತಾರೆ. ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಕಾಲ್ ಮಾಡಿರಿ, ನಾನು ಇದ್ದೀನಿ ಅಂತ ಹೇಳ್ತಾರೆ. ಬಟ್ ರಾಖಿ ವಿಚಾರದಲ್ಲಿ ಮೇಡಮ್ ನಿಜವಾಗ್ಲೂ ಯಾರಿಗೂ ತಡ್ಕೊಳಕ್ಕಾಗ್ತಿಲ್ಲ ಮೇಡಮ್. ಇಷ್ಟು ಬೇಗ ಅವ್ನು ಹಿಂಗೆ ಆಗ್ತಾನೆ ಅನ್ನೋದು ಊಹೆನೂ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ.